ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿಕೆ ಸಾರಥ್ಯದ ಸಚಿವ ಸಂಪುಟ ಸಭೆಗೆ ಕ್ಷಣಗಣನೆ ಶುರುವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಬರಕ್ಕೆ ಉತ್ತರ ಹುಡುಕುತ್ತಾ ಸರ್ಕಾರ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ವಿಪಕ್ಷಕ್ಕೆ ಟಕ್ಕರ್ ಕೊಡೋದು ಫಿಕ್ಸ್. ಹಾಗಾದ್ರೆ ಈಗಾಗಲೇ ವಿಪಕ್ಷಗಳು ಸಾಕಷ್ಟು ಸರ್ವೆ ಮಾಡಿವೆ. ಅದರ ಜೊತೆಗೆ ನಾಗೇಂದ್ರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಧ್ವನಿ ಎತ್ತಿವೆ. ಈ ಬರ ವಿಚಾರ ಮತ್ತು ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಯಾವ ರೀತಿ ಟಕ್ಕರ್ ಕೊಡ್ತಾರೆ ಸಿಎಂ ಡಿಕೆ ಶಿವಕುಮಾರ್ ಅಂತ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆಯುವಂತ ಮೀಟಿಂಗ್ ಇದು. ಬರ ಸಂಬಂಧ ಇಂದು ಕ್ಯಾಬಿನೆಟ್ ನಲ್ಲಿ ಗಂಭೀರ ಚರ್ಚೆ ಸಾಧ್ಯತೆ. ಈಗಾಗಲೇ ಬರ ಅಧ್ಯಯನ ನಡೆಸಿರುವಂತಹ ಸಚಿವರಿಂದ ವರದಿ ಸಲ್ಲಿಕೆ. ಅಧಿವೇಶನದಲ್ಲೂ ಈವರೆಗೆ ಬರ ಸಂಬಂಧ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಹೀಗಾಗಿ ಮುಂದಿನ ಕ್ರಮದ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ. ಇದರ ನಡುವೆನೆ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಈಗಾಗಲೇ ಪಟ್ಟು ಹಿಡಿದಿವೆ. ಅಲ್ಲಲ್ಲಿ ಹೋರಾಟ, ಪ್ರತಿಭಟನೆ, ಧರಣಿಗಳು ಕೂಡ ನಡೀತಾ ಇವೆ. ಹಾಗಾಗಿ ಯಾವ ರೀತಿ ಉತ್ತರ ಕೊಡ್ತಾರೆ, ಹೆಂಗ್ ಡಿಫೈನ್ ಮಾಡ್ಕೊಳ್ತಾರೆ ಅಂತ ವಿಧಾನಸಭೆ ಪರಿಷತ್ ಎರಡರಲ್ಲೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿರುವಂತ ವಿಪಕ್ಷ ಸಚಿವ ನಾಗೇಂದ್ರ ವಿಚಾರದಲ್ಲಿ ಇಕ್ಕಟ್ಟಿನಲ್ಲಿ ಸಿಲುಕಿರುವಂತ ಸರ್ಕಾರ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹಿಂಗೋ ಈಗ ಸಚಿವ ಸಂಪುಟಕ್ಕೆ ಸೇರ್ಸ್ಕೊಂಡ್ ಬಿಟ್ಟಿದ್ದಾರೆ. ಯಾವ ರೀತಿ ಡಿಫೈನ್ ಮಾಡ್ಕೊಂಡು ಅಥವಾ ಸಮರ್ಥನೆ ಮಾಡ್ಕೊಂಡು ಉಳಿಸ್ಕೊಳ್ತಾರೆ ಅಂತ ನಾಗೇಂದ್ರ ರಾಜೀನಾಮೆಗೆ ಒತ್ತಡ ಜಾಸ್ತಿ ಆದ್ರೆ ಮುಂದೇನ್ ಮಾಡ್ಬೇಕು ಅನ್ನುವಂತ ಚರ್ಚೆ. ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಧರಣಿಗಳು ಕೂಡ ಶುರುವಾಗಿವೆ. 4 ದಿನ 5 ದಿನದ ಇಂದ ಕೂಡ ಅನಿರ್ದಿಷ್ಟಾವಧಿ ಧರಣಿ. ಹಾಗಾಗಿ ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗೋ ಸಾಧ್ಯತೆ. ಇನ್ನು ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ವಿಪಕ್ಷ ಹೇಳ್ತಿರೋದ್ರಿಂದ ಅದ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ಬೇಕು. ಅವ್ರ ಪಾತ್ರ ಇಲ್ಲ ಅಂತ ಹೇಳ್ತಿದ್ದಾರೆ ನಿಜ, ಬಟ್ ಹಂಗಿದ್ರು ಜೈಲ್ಗೆಲ್ಲ ಹೋಗಿ ಬಂದವರು ಆಗಾಗ ತನಿಖೆ ಫೇಸ್ ಮಾಡ್ಬೇಕಾಗುತ್ತೆ. ಈ ವಿಚಾರ ಇಟ್ಕೊಂಡು ಮತ್ತೆ ವಿಪಕ್ಷಗಳು ಹೋರಾಟ ಮಾಡಬಹುದು. ಹಾಗೆ ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಜಿಲ್ಲೆಗಳಲ್ಲಿ ಮಳೆನೇ ಇಲ್ಲ, ಹೀಗಾಗಿ ಬೆಳೆ ಇಲ್ಲ. ಮುಂದೆ ರೈತರ ಗತಿ ಏನು, ರೈತರ ಹಿತದೃಷ್ಟಿಯಿಂದ ಏನ್ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ, ಎಲ್ಲೆಲ್ಲಿ ಬರಗಾಲ ಆಗಿದೆ, ಈಗಾಗಲೇ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ ಅನೇಕ ಜಿಲ್ಲೆಗಳ ರೈತರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಈಗಾಗಲೇ ಸರ್ವೆ ಮಾಡಿರುವಂತ ಸಚಿವರು ಆ ವರದಿಯನ್ನ ಸಲ್ಲಿಕೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಎಕರೆ ಜಮೀನಲ್ಲಿ ಏನೇನ್ ಬೆಳೆ ಬೆಳೆದಿದ್ದಾರೆ, ಏನ್ ನಷ್ಟ ಆಗಿದೆ, ಯಾರು ಇನ್ನೂ ಬಿತ್ತನೆ ಮಾಡೋದಕ್ಕೆ ಆಗ್ತಾ ಇಲ್ಲ ನೀರಿಲ್ದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಾಗುತ್ತೆ. ರೈತರಿಗೆ ಒಟ್ಟಿನಲ್ಲಿ ಅವರ ಹಿತದೃಷ್ಟಿಯಿಂದ ಏನ್ ನಿರ್ಧಾರ ತೆಗೆದುಕೊಳ್ಬಹುದು ಸರ್ಕಾರ ಅಂತ. ಯಾಕೆಂದ್ರೆ ಆರಂಭದಲ್ಲಿನೇ ಡಿಕೆ ಶಿವಕುಮಾರ್ ಅವರು ಈಗ ಸದ್ಯಕ್ಕೆ ಬಿತ್ತನೆ ಮಾಡಬೇಡಿ ಅಂದ್ಬಿಟ್ರು. ಆ ಆತಂಕ ರೈತರಿಗಿತ್ತು. ಇನ್ನು ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಕೈ ಕಮಲ ಬಿಗ್ ಫೈಟ್ ಶುರುವಾಗಿದೆ. ರಾಜೀನಾಮೆ ಕೊಡ್ಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿರೋದು, ರಾಜೀನಾಮೆ ಅವಶ್ಯಕತೆ ಇಲ್ಲ ಅಂತ ಕೈ ನಾಯಕರಿಂದ ಸಮರ್ಥನೆ. ಆ ಸಮರ್ಥನೆಯನ್ನ ಮತ್ತೆ ಪ್ರಬಲವಾಗಿ ಹೆಂಗ್ ಮಂಡಿಸ್ತಾರೆ ಅನ್ನೋದೇ ಪ್ರಶ್ನೆ. ಇವತ್ತು ಮತ್ತೆ ನಾಗೇಂದ್ರ ಪರ ಹಾಗೂ ವಿರುದ್ಧವಾಗಿ ನಡೆಯಲಿವೆ ಪ್ರೊಟೆಸ್ಟ್ಗಳು. ರಾಜೀನಾಮೆಗಾಗಿ ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆ ಎದುರು ಬಿಜೆಪಿ ಧರಣಿ ಮಾಡಲಿದೆ. ಇನ್ನು ಬಿಜೆಪಿ ವರ್ತನೆಯನ್ನ ಖಂಡಿಸಿ ಕಾಂಗ್ರೆಸ್ ನಾಯಕರಿಂದ ಗಾಂಧಿ ಪ್ರತಿಮೆ ಎದುರು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ವಿಧಾನಸೌಧ ಆವರಣದಲ್ಲಿ ಇವತ್ತು ಪರ ವಿರುದ್ಧವಾಗಿ ನಡೆಯಲಿವೆ ಭಾರಿ ಪ್ರೊಟೆಸ್ಟ್ಗಳು. ಯಾಕೆಂದ್ರೆ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಜೈಲ್ಗೆ ಹೋಗಿ ಬಂದವರು, ತನಿಖೆ ಫೇಸ್ ಮಾಡಿದವರು, ಅವ್ರಿಗೆ ಸಚಿವ ಸ್ಥಾನ ಕೊಡೋದು ಸರಿಯಲ್ಲ. ಅದೇ ಸಮುದಾಯಕ್ಕೆ ಅಥವಾ ಎಸ್ಟಿ ಸಮುದಾಯಕ್ಕೆ ಸೇರಿರುವಂತವ್ರನ್ನ ಬೇರೆಯವರಿಗೆ ನೀವು ಸಚಿವ ಸ್ಥಾನ ಕೊಡಿ ಅನ್ನೋದು ವಿಪಕ್ಷಗಳ ಪಟ್ಟು. ಮತ್ತೊಂದ್ ಕಡೆ ಅವರ ಪಾತ್ರ ಇದ್ರಲ್ಲಿ ಏನೂ ಇಲ್ಲ, ತನಿಖೆ ಫೇಸ್ ಮಾಡಿದ್ದಾರೆ, ಈಗಾಗಲೇ ರಿಲೀಸ್ ಆಗಿದ್ದಾರೆ, ಹಂಗಾಗಿ ನಾವು ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದೀವಿ ಅಂತ
ಸರ್ಕಾರ ಡಿಫೈನ್ ಮಾಡ್ಕೊಳ್ತಾ ಇದೆ. ಹೀಗಾಗಿ ಪರ ವಿರೋಧ ಎರಡೂ ರೀತಿಯಲ್ಲೂ ಕೂಡ ಇವತ್ತು ಪ್ರೊಟೆಸ್ಟ್ಗಳು ನಡೀತವೆ. ವಾಲ್ಮೀಕಿ ಹಗರಣ ಅಂತ ಬಂದಾಗ 187ಕ್ಕೂ ಹೆಚ್ಚು ಕೋಟಿಯ ಹಗರಣ ಇದೆ. ಬರೀ ಇಲ್ಲಿ ಮಾತ್ರ ಅಲ್ಲ, ಅಂತಾರಾಜ್ಯಗಳಿಗೂ ಕೂಡ ಈ ಹಣ ಹೋಗಿದೆ. ಗೋಡಿ ಚೀಲ್ದರ್ ಹಣ ತುಂಬಿಕೊಂಡು ಹೋಗಿ ವಿನಿಮಯ ಮಾಡ್ಕೊಂಡಿದ್ದು, ಹೀಗೆಲ್ಲ ಸಾಕಷ್ಟು ಆರೋಪಗಳಿವೆ. ಅದರ ಜೊತೆಗೆ ಸೂಸೈಡ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಇವರ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಸತ್ತೋಗಿದ್ದು ಚಂದ್ರಶೇಖರನ್. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಗಂಭೀರ ಆರೋಪ ಇದೆ. ಇದೆಲ್ಲವನ್ನ ಇಟ್ಕೊಂಡು ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆಗೆ ಬಿಗಿ ಪಟ್ಟನ ಹಿಡಿಬೇಕು ಅಂತಾನೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರೆ. ಇನ್ನು ವಿಧಾನಸೌಧದಲ್ಲಿ ನಿನ್ನೆ ಕೂಡ ಮಧ್ಯಾಹ್ನ ಮೆರವಣಿಗೆ ಮಾಡಿದ್ರು. ವಿಧಾನಸೌಧ ಸುತ್ತಮುತ್ತ ಪ್ರದಕ್ಷಿಣೆ ಹಾಕೋದ್ರ ಮೂಲಕ ಪ್ರತಿಭಟನೆ ಮಾಡಿದ್ರು. ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಪೋಸ್ಟರ್ ಅಭಿಯಾನ ಮಾಡ್ತಿದ್ದಾರೆ. ಆದ್ರೆ ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಸರ್ಕಾರ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾ ಇದೆ. ನಾಗೇಂದ್ರ ಅವರ ವಿರುದ್ಧ ಇದೇ ರೀತಿ ಪ್ರತಿಭಟನೆ ಹೋರಾಟಗಳು ಮತ್ತಷ್ಟು ಚುರುಕೊಂಡ್ರೆ ಸರ್ಕಾರ ಏನ್ ಮಾಡುತ್ತೆ, ಹಂಗೆ ಡಿಫೈನ್ ಮಾಡ್ಕೊಳ್ಳುತ್ತಾ, ಏನಾಗುತ್ತೆ ಗೊತ್ತಿಲ್ಲ. ಯಾಕೆಂದ್ರೆ ಆಗಾಗ ಮತ್ತೆ ಕಾನೂನಾತ್ಮಕ ಹೋರಾಟವನ್ನ ನಾಗೇಂದ್ರ ಫೇಸ್ ಮಾಡಲೇಬೇಕಿದೆ. ಏನಾದ್ರೂ ಸಮನ್ಸ್ ಬಂತು ಅಂದ್ರೆ, ನೋಟಿಸ್ ಬಂತು ಅಂದ್ರೆ ಹೋಗ್ಬೇಕು, ತನಿಖೆಗೆ ಹಾಜರಾಗಬೇಕು. ವಿಪಕ್ಷಗಳು ಅದನ್ನೇ ಇವಾಗ ಸ್ಟ್ರಾಂಗ್ ಆಗಿ ಹೇಳ್ತಾ ಇರೋದು. ಜೈಲಿಗೆ ಹೋಗ್ಬೇಕು ಅಂದ್ರೆ ಅವಾಗ ಏನ್ ಮಾಡ್ತೀರಿ, ಇದ್ದಕ್ಕಿದ್ದಂತೆ ಆಗ ನೀವು ಸಚಿವ ಸ್ಥಾನ ಬೇರೆಯವ್ರಿಗೆ ಕೊಡೋದ್ರ ಬದಲು ಈಗಲೇ ಕೊಟ್ಬಿಡಿ ಅನ್ನೋದು ಅವ್ರ ಒತ್ತಾಯ. ಬಟ್ ಅಂಥದ್ದು ಆರೋಪಗಳಷ್ಟೇ ಇರೋದು, ಯಾವುದೇ ಪಾತ್ರ ಇಲ್ಲ ನಾಗೇಂದ್ರ ಅವರದ್ದು ಅಂತ ಸಂತೋಷ್ ಲಾಡ್ ಆಗ್ಲಿ, ಸಿಎಂ ಡಿ ಕೆ ಶಿವಕುಮಾರ್ ಆಗ್ಲಿ, ಖುದ್ದಾಗಿ ನಾಗೇಂದ್ರ ಅವರಾಗ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾಗಿ ಎಲ್ಲಾ ಕಾಂಗ್ರೆಸ್ನ ಶಾಸಕರಾಗ್ಲಿ ಸಚಿವರಾಗ್ಲಿ ನಾಗೇಂದ್ರ ಪರ ಬ್ಯಾಟ್ ಬೀಸೋದ್ರ ಮೂಲಕ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಲ್ಲೇ ಉಳಿಸ್ಕೊಳ್ತಾರಾ ಅಥವಾ ಬಿಜೆಪಿ ಜೆಡಿಎಸ್ನ ಹೋರಾಟಕ್ಕೆ ಮಣಿತು ಏನಾದ್ರೂ ಅವ್ರನ್ನ ಸಂಪುಟದಿಂದ ಹೊರಗಿಡ್ತಾರ ಗೊತ್ತಿಲ್ಲ. ಅದು ಮುಂದೆ ಆಗ್ಬೇಕಾಗಿರುವಂತ ಬೆಳವಣಿಗೆಗಳು. ಈ ಅಸ್ತ್ರವನ್ನ ಇಟ್ಕೊಂಡು ಬಿಜೆಪಿ ಯಾವ ಮಟ್ಟಕ್ಕೆ ಹೋರಾಟ ಮಾಡುತ್ತೆ, ಏನಾದ್ರೂ ಅವ್ರ ಪ್ರತಿಭಟನೆ ಹೋರಾಟಗಳು ಫಲ ಕೊಡುತ್ತಾ ನೋಡ್ಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ನಾವು ನಾಗೇಂದ್ರ ವಿರುದ್ಧ ಪ್ರತಿಭಟನೆ ಹೋರಾಟಗಳನ್ನ ಪ್ರತಿನಿತ್ಯವೂ ಕೂಡ ಗಮನಿಸ್ತಾನೆ ಇದ್ದೀವಿ. ಆದ್ರೆ ಅವರ ಪರ ವಿರೋಧವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಂತ ಒಂದ್ ಕಡೆ ಸರ್ಕಾರ, ಮತ್ತೊಂದ್ ಕಡೆ ವಿಪಕ್ಷಗಳು ಸಿದ್ಧವಾಗಿವೆ. ಇದೇ ರೀತಿ ಹೋರಾಟ ಮುಂದುವರೆದ್ರೆ ಮುಂದೇನು, ನಾಗೇಂದ್ರ ಅವರ ಪರವಾಗಿ ಸರ್ಕಾರ ಮತ್ತಷ್ಟು ಡಿಫೈನ್ ಮಾಡ್ಕೊಳ್ಳುತ್ತಾ ಅಥವಾ ವಜಾ ಮಾಡುವಂತ ಪರಿಸ್ಥಿತಿ ಬರ್ಬಹುದಾ, ಹೆಂಗೆ ಅಂತ? ಕಳೆದ ಒಂದು ವಾರದಿಂದ ನಡೀತಾ ಇರುವಂತಹ ವಿಧಾನ ಮಂಡಲ ಅಂದ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಸಾರ್ವಜನಿಕವಾಗಿ ಮಹತ್ವದ ವಿಚಾರಗಳು ಯಾವ್ದು ಚರ್ಚೆಗೆ ಬರಲೇ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ವಿಪಕ್ಷಗಳು ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ವಿಧಾನ ಪರಿಷತ್ ಅಲ್ಲೂ ಕೂಡ ಅದೇ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಅದೇ ವಿಚಾರವನ್ನು ಇಟ್ಕೊಂಡು ಪ್ರತಿದಿನವೂ ಕೂಡ ಸದನ ನಡೆಸದೇ ಇರುವಂತಹ ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆಯೂ ಕೂಡ ಪ್ರಶ್ನೋತ್ತರ ನಡೆಸೋದಕ್ಕೆ ಸ್ಪೀಕರ್ ಅವರು ಮುಂದಾಗಿರುವಂತದ್ದು. ಇದರ ಜೊತೆಗೆ ಇವತ್ತು ಒಂದು ಕಡೆ ವಿಪಕ್ಷಗಳು ನಾಗೇಂದ್ರ ಅವರ ರಾಜೀನಾಮೆಯನ್ನ ಒತ್ತಾಯ ಮಾಡಿ ವಾಲ್ಮೀಕಿ ಪ್ರತಿಮೆಯಿಂದ ವಿಧಾನಸೌಧಕ್ಕೆ ಕಾಲ್ನಡಿಗೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ನಾಗೇಂದ್ರ ಅವರನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ರೀತಿಯಲ್ಲಿ ಸರ್ಕಾರದ ವತಿಯಿಂದ ಅಂದ್ರೆ ಕಾಂಗ್ರೆಸ್ ಶಾಸಕರು ಮತ್ತೆ ಪರಿಷತ್ ಸದಸ್ಯರು ಎಲ್ಲರೂ ಸೇರಿ ಗಾಂಧಿ ಪ್ರತಿಮೆಯ ಮುಂದೆ ವಿಪಕ್ಷಗಳ ಸಾರ್ವಜನಿಕ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನೇ ಹೇಳ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಕಳೆದ ಒಂದು ವಾರದಿಂದ ಇವರಿಬ್ರು ಅಂದ್ರೆ ವಿರೋಧ ಪಕ್ಷಗಳು ಮತ್ತೆ ಆಡಳಿತ ಪಕ್ಷದ ಶಾಸಕರು ರಾಜ್ಯದ ಜನರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸವಂತೂ ಮಾಡಿಲ್ಲ. ಕೇವಲ ರಾಜಕೀಯ ಉದ್ದೇಶವನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರನ್ನ ಇಟ್ಕೊಂಡ್ರೆ ಮಾತ್ರ ಸರ್ಕಾರ ಬಚಾವ್ ಆಗುತ್ತೆ ಅನ್ನುವಂತ ಒಂದು ರೀತಿಯಲ್ಲೂ ಕೂಡ ಕಾಂಗ್ರೆಸ್ನ ಪರಿಸ್ಥಿತಿ ಏನಿಲ್ಲ. ಅದೇ ರೀತಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಳುವಂತ ಒಂದು ಗಂಭೀರವಾದಂತ ಒಂದು ಹೋರಾಟವೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾಗೇಂದ್ರ ಅವರ ವಿಚಾರಕ್ಕೆ ಕೂಡ ನೈಸ್ ಹಗರಣ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಜೊತೆಗೆ ಬಿಡದಿ ಟೌನ್ಶಿಪ್ ಪ್ರಕರಣವನ್ನ ತೆಗೆದುಕೊಳ್ಬೇಕಾಗಿದೆ. ರಾಜ್ಯದಲ್ಲಿ ಬರ ಸುಮಾರು 175ಕ್ಕೂ ಅಧಿಕ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಡ್ತಾ ಇದ್ದಾವೆ. ಇಂಥ ಮಹತ್ವದ ವಿಚಾರಗಳನ್ನ ಬದಿಗೊತ್ತಿ ನಾಗೇಂದ್ರ ಅವರ ವಿಚಾರವನ್ನ ತೆಗೆದುತ್ತಾ ಇರುವಂತದ್ದು ಆಡಳಿತ ಪಕ್ಷಕ್ಕೆ ಒಂದಷ್ಟು ವಿಪಕ್ಷಕ್ಕೂ ನಾವು ಕೂಡ ಬಿಸಿ ಮುಟ್ಟಿಸ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕೊಂಡು ಇವತ್ತು ಪ್ರತಿಭಟನೆಗೆ ಕರೆ ನೀಡುವಂತದ್ದು. ಆದ್ರೆ ಇವರ ಇಬ್ಬರ ಜಗಳದಲ್ಲಿ ಜನರು ಬಡವರಾಗ್ತಾ ಇದ್ದಾರೆ. ಜನರ ಸಾರ್ವಜನಿಕ ಸಮಸ್ಯೆಗಳೇನಿತ್ತು ಆ ಸಮಸ್ಯೆಗಳು ಎಲ್ಲ ಒಂದ್ ಕಡೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಲ್ಲಿ ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾಗಿತ್ತು. ಅದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಅವ್ರ ಮೇಲೆ ಇವರು ಬರೀ 3 ದಿನಗಳಿಂದ
ಕಾಲಹರಣ ಮಾಡಿದ್ದೇ ಬಿಟ್ರೆ ಬೇರೆ ಯಾವ್ದು ಕೂಡ ಚರ್ಚೆ ಆಗಿಲ್ಲ. ಹೀಗಾಗಿ ಇವತ್ತು ಕೂಡ ಇದೇ ಡ್ರಾಮಾ. ಒಂದು ಕಡೆ ವಿಪಕ್ಷಗಳು ನಾವು ನಾಗೇಂದ್ರ ಅವ್ರ ರಾಜೀನಾಮೆಗೆ ಪಟ್ಟಿಡ್ದಿದ್ವಿ ಅಂತ, ಮತ್ತೊಂದ್ ಕಡೆ ವಿಪಕ್ಷಗಳ ನಡೆ ಸರಿ ಇಲ್ಲ ಅಂತ. ವಿಪಕ್ಷಗಳು ಏನ್ ಬೇಕಿದ್ರು ಆಡಬಹುದು, ಆದ್ರೆ ಒಂದು ಆಡಳಿತ ಪಕ್ಷ ಸಾರ್ವಜನಿಕ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಹೀಗಾಗಿ ನಾಗೇಂದ್ರ ಅವರ ಪರವಾಗಿ ಇವತ್ತು ಪ್ರತಿಭಟನೆ ಮಾಡುವಂತದ್ದು ಅಷ್ಟು ಸರಿ ಅನ್ಸೋದಿಲ್ಲ. ಆದ್ರೆ ಮುಖ್ಯಮಂತ್ರಿಗಳೇ ಈ ಪ್ರತಿಭಟನೆಗೆ ಭಾಗವಹಿಸ್ತಾ ಇರೋದ್ರಿಂದ ಸಹಜವಾಗಿ ಸಾರ್ವಜನಿಕ ಆಕ್ರೋಶಕ್ಕೂ ಒಳಗಾಗ್ಬೋದು, ಜೊತೆಗೆ ಸಾರ್ವಜನಿಕರಲ್ಲಿ ಇದು ಬೇರೆ ರೀತಿ ಚರ್ಚೆಗೂ ಕೂಡ ಕಾರಣ ಆಗ್ಬೋದು. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.